ಹಾಯ್ ಮೈ ಡಿಯರ್ಸ್. ನಾನು ಫಸ್ಟ್ ಜರ್ನಿಯಿಂದ ಶುರು ಮಾಡ್ತೀನಿ. ಅಂದರೆ ಕೇರಳಗೆ ಡೈರೆಕ್ಟು ನಮಗೆ ಟ್ರೈನ್ ಸಿಗಲಿಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ದೂರ ಅಂದರೆ ಕೊಯ್ಕೋಡ ತನಕ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ದೋ. ನಾವು ಮೈಸೂರಿಂದ 11 ನೈಟು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು. ಕೊಯ್ಕೋಡಾಗೆ ಮಾರ್ನಿಂಗ್ 7 ರೀಚ್ ಆದೋ. ಮತ್ತು ಅಲ್ಲಿಂದ 10:30ಗೆ ಟ್ರೈನ್ ಇದ್ದಿದ್ದು ಡೈರೆಕ್ಟ್ ವರ್ಕಲಾಗೆ. ಅಲ್ಲಿ 10:30ಇಂದ 4:30ವರೆಗೂ ನಾವು ಟ್ರಾವೆಲ್ ಮಾಡ್ದೋ. 4:30ಗೆ ನಾವು ವರ್ಕಲಾಗೆ ರೀಚ್ ಆದೋ. ನಾವು ಬೀಚ್ ನಿಯರೇ ರೂಮ್ ಮಾಡಿದ್ರೆ ಸ್ವಲ್ಪ ವರ್ತ್ ಇರುತ್ತೆ, ಮತ್ತು ನಮಗೂ ಅಲ್ಲೆಲ್ಲ ಫ್ರೆಶ್ ಅಪ್ ಆಗೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಅದ್ರ ನಿಯರೇನೆ ಹೋಗೋ ಮುಂಚೆನೇ ಬುಕ್ ಮಾಡಿದ್ದು, ಆನ್ಲೈನ್ ಬುಕ್ಕಿಂಗು. ಸೊ ರೂಮಿಗೆ ಹೋಗಿ ರೆಸ್ಟ್ ಮಾಡ್ದೋ, ಯಾಕೆಂದರೆ ಈವ್ನಿಂಗ್ ಟೈಮ್ ಆಗಿತ್ತಲ್ಲ. ಸೊ ಎಲ್ಲೂ ಹೋಗೋಕ್ಕಾಗಲಿಲ್ಲ ಅಂತ ರೆಸ್ಟ್ ಮಾಡ್ದೋ. ರೆಸ್ಟ್ ಮಾಡಿ ಮಾರ್ನಿಂಗು ಎದ್ದು ಟಿಫನ್ ಮುಗಿಸ್ಕೊಂಡು ಬೀಚಿಗೆ ಹೋಗೋಣ, ನಿಯರ್ ಇದೆಯಲ್ಲ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಲೇಟ್ ಆಯಿತು ಎದ್ದೇಳಿದ್ದು. ಎದ್ದು ಫ್ರೆಶ್ ಆಗಿ ಬೀಚಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ದೋ. ನಮ್ಮದು ಆ್ಯನಿವರ್ಸರಿ ಸೊ ಅವತ್ತೇ ಇತ್ತು. ಹಾಗಾಗಿ ನಾವು ಫಸ್ಟು ಇದಕ್ಕೆ ಹೋಗೋಣ, ಟೆಂಪಲ್ಗೆ ಹೋಗೋಣ, ನೆಕ್ಸ್ಟ್ ಬೀಚಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನಾವು ನಡ್ಕೊಂಬರ್ಬೇಕಾದ್ರೇ ಮೋಹನ್ಸ್ ಕಿಚನ್ಸ್ ಇದೆ, ಅದು ವೆಜಿಟೇರಿಯನ್ ಫುಡ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅದೇ ರೆಸ್ಟೋರೆಂಟ್ಗೆ ಹೋಗಿ ನಾವು ತಿಂತಿದ್ದೋ. ಅಲ್ಲೇ ತಿಂದ್ಕೊಂಡು ಹಾಗೆ ಟೆಂಪಲ್ಗೆ ಹೋದೋ. ಟೆಂಪಲ್ಲು ಸಹ ಬೀಚಿಗೆ ನಿಯರ್ ಇದೆ, ವಾಕಬಲ್ ಇದೆ. ನಾವು ಹಾಗೆ 900 ಮೀಟ್ರ್ ಏನೋ ಇದೆ ಅಷ್ಟೇ. ಸೊ ಹಾಗೆ ವಾಕ್ ಮಾಡ್ತಾ ಟೆಂಪಲ್ಗೆ ಹೋದೋ. ಫಸ್ಟು ಟೆಂಪಲ್ ವಿಸಿಟ್ ಮಾಡ್ದೋ. ಈ ಟೆಂಪಲು 2000 ಇಯರ್ಸ್ ಓಲ್ಡ್ ಟೆಂಪಲ್ ಅಂತ ಹೆಸರಾಗಿದೆ. ಸೊ ತುಂಬ ಚೆನ್ನಾಗಿದೆ. ನಾವು ನೋಡ್ಕೊಂಡು ಹಾಗೆ ಬಂದೋ. ಮತ್ತೆ ಬೀಚ್ಗೆ ವಾಕಬಲ್ ಮಾಡ್ಕೊಂಡು ಬಂದೋ. ಬೀಚಿಗೆ ನಾವೊಂದು 11 ಅಷ್ಟರೊಳಗೆ ನಾವು ಬೀಚಿಗೆ ಬಂದೋ. ಬೀಚಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಮಗಳ ಜೊತೆ ಎಂಜಾಯ್ ಮಾಡಿಕೊಂಡು 3 ತನಕ ಬೀಚಲ್ಲೇ ಟೈಮ್ ಪಾಸ್ ಮಾಡ್ದೋ. ಆ್ಯಕ್ಚುಲಿ ಇದು ಬೀಚು ಫಾರಿನರ್ಸ್ ಬೀಚ್ ಅಂತ ಫೇಮಸ್ ಆಗಿದೆ. ಏಕೆಂದರೆ ಅಲ್ಲಿ ಒಂದು 100ಗೆ 90% ಬರೀ ಫಾರಿನರ್ಸೇ ಇರ್ತಾರೆ, 10% ಮಾತ್ರ ನಾವುಗಳು. ಸೊ ಹಾಗಾಗಿ ಅದು ಫೇಮಸ್ ಆಗಿದೆ. ಇನ್ನು 3 ಆದಮೇಲೆ ಸ್ವಲ್ಪ ನನ್ನ ಮಗಳಿಗೆ ಟಯರ್ಡ್ ಆಗಿದ್ಲು, ಊಟ ಮಾಡಿರಲಿಲ್ಲ. ಸೊ ಹಾಗಾಗಿ ವಾಕಬಲ್ ಇದೆಯಲ್ಲ, ಹೋಗಿ ರೆಸ್ಟ್ ಮಾಡಿ ಮತ್ತೆ ಬರೋಣ ಅಂದ್ಬಿಟ್ಟು ನಾವು ಮತ್ತೆ ರೂಮಿಗೆ ಹೋಗಿ ರೆಸ್ಟ್ ಮಾಡ್ದೋ. ರೆಸ್ಟ್ ಮಾಡಿದ್ಮೇಲೆ ಮತ್ತೆ ನನ್ನ ಮಗಳು ನಂಗೆ ಬೀಚ್ ಬೇಕು ಅಂತ ಹಠ ಮಾಡಿದ್ಲು. ಸೊ ಹಾಗಾಗಿ ಮತ್ತೆ 6 ಮತ್ತೆ ಬೀಚಿಗೆ ಬಂದೋ. ಬೀಚ್ ಅಂದರೆ ಈವ್ನಿಂಗ್ ಇಲ್ಲಿ ನೋಡಿ ಸ್ಟೆಪ್ಪು ಇಳ್ಕೊಂಡು ಹೋಗಬೇಕು, ಒಂಥರ ಫೀಲ್ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಕಿಡ್ ಆಗುತ್ತೆ, ನೋಡಿಕೊಂಡು ಇಳಿಬೇಕು. ಸೊ ಹಾಗಾಗಿ ನನ್ನ ಮಗಳನ್ನ ನಾನು ಕೆಳಗಡೆ ಬಿಟ್ಟಿರಲಿಲ್ಲ, ಅವ್ರ ಅಪ್ಪ ಹತ್ರನೇ ಕೊಟ್ಟಿದ್ದೆ ಹುಷಾರಾಗಿ ಕರ್ಕೊಂಡು ಹೋಗಲಿ ಅಂತ. ನೋಡಿ ಹೀಗೆ ಸ್ಟೆಪ್ ಇಳ್ಕೊಂಡು ಹೋದ್ರೆ ಒಂಥರ ಫೀಲ್ ಚೆನ್ನಾಗಿದೆ. ಬೀಚ್ ಒಂಥರ ಚೆನ್ನಾಗಿದೆ. ನಾವು ನಿಯರ್ ಮಾಡಿರೋದಕ್ಕೂ ಒಂಥರ ಚೆನ್ನಾಗಿತ್ತು. ಅಲ್ಲೇ ವಾಕಬಲ್ಲು, ಬೇಜಾರಾದಾಗೆಲ್ಲ ಹೋಗ್ತಾ ಬೀಚಲ್ಲಿ ಕಳ್ಕೊಂಡಿದ್ದೋ. ಅಂದರೆ ಅಲ್ಲೇ ರೂಮ್ ಇರೋ ತನಕ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಜಟಾಯು ನೋಡೋದಕ್ಕೆ ಅಂತ ನಾವು ಬಂದಿದ್ದು. ನಿಯರ್ ಬೀಚ್ ಇದೆಯಲ್ಲ, ಮಗಳಿಗೆ ಇಷ್ಟ ಆಗುತ್ತೆ ಅನ್ನೋ ಇದಕ್ಕೆ ನಾವು ಕರ್ಕೊಂಡು ಬಂದೋ. ಆ್ಯಕ್ಚುಲಿ ನೀವು ಈ ಕಡೆ ಎಲ್ಲ ಬಂದರೆ ಒಂದು 3 ಡೇಸು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಏನು ಪ್ರಾಬ್ಲಮ್ ಅಂತ ಅಂದರೆ ಫುಡ್ಡು ಸ್ವಲ್ಪ ಅಡ್ಜಸ್ಟ್ ಆಗೋಲ್ಲ ನಮ್ಗಳಿಗೆ. ಅಂದರೆ ನನಗಂತೂ ಅಲ್ಲಿದು ರೈಸು ನನಗೆ ಅಡ್ಜಸ್ಟೇ ಆಗಲಿಲ್ಲ. ಬೇರೆದೆಲ್ಲ ಓಕೆ. ಅಂದರೆ ನಾವು ಸ್ವಲ್ಪ ವೆಜ್ ಆಗಿರೋದ್ರಿಂದ ಅಲ್ಲಿ ವೆಜ್ ರೆಸ್ಟೋರೆಂಟು ಸ್ವಲ್ಪ ಕಮ್ಮಿ. ಏಕೆಂದರೆ ಆಲ್ಮೋಸ್ಟ್ ಫಾರಿನರ್ಸೇ ಇರೋದ್ರಿಂದ ಅಲ್ಲಿ ನಾನ್ ವೆಜ್ಜೇ ಜಾಸ್ತಿ. ನಾನ್ ವೆಜ್ ತಿನ್ನೋರಿಗೆ ಬೆಸ್ಟು. ನಾವು ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ಸ್ವಲ್ಪ ಊಟದ್ದು ಹಿಂಸೆ ಆಯಿತು ನಮಗೆ. ಸೊ ನೋಡಿ ಹೀಗೆ ಸ್ಟೆಪ್ ಇಳಿದು ಮತ್ತೆ ಬೀಚಿಗೆ ಹೋಗೋದು. ಹಾಗೆ ಬೀಚಲ್ಲಿ ಇನ್ನೇನು ಮಾಡೋದು, ರೂಮಿಗೆ ಹೋಗಿ ಏನು ಮಾಡೋ ಅಂಥದ್ದೇನೂ ಇಲ್ಲ ಅಂದ್ಬಿಟ್ಟು ನಾವು 9:30 ಹೌದು 9:30 ತನಕ
ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ದೋ, ಮಾತಾಡ್ತಾ ಕೂತಿದ್ದೋ. ಹಾಗೆ ಮಗಳು ಆಟ ಆಡಿದ್ಲು ಮಣ್ಣಲ್ಲೆಲ್ಲ. ಮನೆ ಮಾಡ್ತೀನಿ ಅದು ಮಾಡ್ತೀನಿ ಅಂತೆಲ್ಲ ಆಟ ಆಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಒಂದು 9:30ವರೆಗೂ ಅಲ್ಲೇ ಇದ್ದು. ಅಂದರೆ 7 o'clockಗೆ ಲಾಸ್ಟು, ನೀರೊಳಗಡೆ ಬಿಡಲ್ಲ ಅಲ್ಲಿ. ಸೊ ನಾವು ನೀರೊಳಗಡೆ ಇಳಿಲಿಲ್ಲ. ಮಾರ್ನಿಂಗ್ ಎಲ್ಲ ತುಂಬ ಆಟ ಆಡಿದ್ವಲ್ಲ, ಸುಮ್ಮನೆ ಒದ್ದೆ ಆದರೆ ಚಳಿ ಇರುತ್ತೆ ಅಂದ್ಬಿಟ್ಟು ನಾನು ಇಳಿಲಿಲ್ಲ. ಸೊ ನಾನು ಇಳಿಲಿಲ್ಲ ಅಂತ ನನ್ನ ಮಗಳೂ ಹೋಗಲಿಲ್ಲ, ಹಸ್ಬೆಂಡು ಹೋಗಲಿಲ್ಲ. ಸೊ ಹಾಗೆ ವಾಕ್ ಮಾಡ್ತಾ ಅವಳಿಗೆ ಒಂದು ಸ್ಪೆಕ್ಸ್ ಬೇಕು ಅಂದ್ಬಿಟ್ಟು ಪಳ ಅನ್ನೋದು ಬ್ಲೂ ಕಲರ್ದು ಅಂತ ಕೊಟ್ಟು ಅದರಲ್ಲಿ ಎಂಜಾಯ್ ಮಾಡ್ಕೊಂಡು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು 9:30ವರೆಗೂ ಅಲ್ಲೇ ಇದ್ದು. ನನ್ನ ಮಗಳಂತೂ ಫುಲ್ ಹ್ಯಾಪಿ ಆಗಿದ್ಲು. ಅವಳಿಗೆ ನೀರಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಬೀಚ್ ನೋಡಿ ಹ್ಯಾಪಿ ಫೀಲ್ ಮಾಡಿದ್ಲು ಅವಳು ತುಂಬ. ಹಾಗೆ ಸ್ವಲ್ಪ ನೈಟು ಫೋಟೋ ಗಿಟೋ ಎಲ್ಲ ತೊಗೊಂಡು 9:30 ಆದಮೇಲೆ ನಾವು ಸ್ಟೆಪ್ ಹತ್ಕೊಂಡು ಮತ್ತೆ ಮೇಲೆ ಹೋದೋ. ಸೊ ನೆನ್ನೆ ನೈಟ್ ಬಂದು ಟಯರ್ಡಾಗಿ ಮಲ್ಕೊಬಿಟ್ಟಿರೋದ್ರಿಂದ ನಾವೇನು ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ಏನಾದರೂ ತೊಗೊಳ್ಳೋಣ ಅಂತ ನಾವು ಮೇಲೆ ಬಂದೋ. ಅಲ್ಲಿ ಹೋಟೆಲ್ಗಳು ತುಂಬ ಇದ್ದವು, ಬಟ್ ಎಲ್ಲ ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್. ಹೆಂಗಿದ್ರು ಹತ್ರದಲ್ಲೇ ಇದೆ ಸಮುದ್ರ, ಹಾಗಾಗಿ ಫ್ರೆಶ್ ಮೀನು ಸಿಕ್ತಿತ್ತು. ಮೀನುಗಳ ಹವಾ ಅಂತೂ ಹವಾ ಸಿಕ್ಕಾಪಟ್ಟೆ. ನಾನ್ ವೆಜ್ ತಿನ್ನೋರಂತೂ ಬಾಯಲ್ಲಿ ನೀರು ಸುರಿಸ್ತಿದ್ರು, ಆ ಮಟ್ಟಿಗೆ ವೆರೈಟಿ ವೆರೈಟಿ ಫುಡ್ ಇದ್ದು. ಬಟ್ ಹಾಗೆ ಕಾಸ್ಟ್ಲಿನೂ ಇತ್ತು ಅನಿಸುತ್ತೆ. ಅಂದರೆ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಒಳಗಡೆಗೆ ಹೋಗಲಿಲ್ಲ, ಹಂಗೆ ಮೇಲೆ ನೋಡ್ಕೊಂಡು ಬಂದೋ. ಸೊ ಹಾಗೆ ಏನಾದರೂ ಪರ್ಚೇಸ್ ಮಾಡೋಣ ಅಂತ ನೋಡ್ದೋ. ಕ್ಲಾತ್ ಐಟಮಲ್ಲಿ ನನಗೆ ಯಾವುದೂ ಇಷ್ಟ ಆಗಲಿಲ್ಲ, ಏಕೆಂದರೆ ಸ್ವಲ್ಪ ಅಲ್ಲಿ ಬೀಚಲ್ಲಿ ಹಾಕೊಳ್ಳೋ ಅಂಥ ಡ್ರೆಸ್ಸಸ್ಗಳೇ ಜಾಸ್ತಿ ಇದ್ದವು. ಸೊ ಹಾಗಾಗಿ ಕ್ಲಾತ್ ಐಟಮ್ ನಾನು ಏನೂ ತೊಗೊಳ್ಳಿಲ್ಲ. ಹಾಗೂ ಹಸ್ಬೆಂಡ್ಗೆ ಒಂದು ಶರ್ಟು ಇಷ್ಟ ಆಯಿತು ಅಂತ ಕೇಳ್ದೋ, ಬಟ್ ಕಾಸ್ಟ್ಲಿ ಹೇಳಿದ್ರು. ಆನ್ಲೈನ್ ಪ್ರೈಸ್ಗೆ ಹೋಲಿಸ್ಕೊಂಡ್ರೆ 1 to ಡಬಲ್ ಇತ್ತು. ಸೊ ಹಾಗಾಗಿ ನಾವು ತೊಗೊಳ್ಳಿಲ್ಲ. ಹಾಗೆ ಹಂಗೆ ಮುಂದೆ ಹೋಗ್ತಾ 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 ಸ್ವಲ್ಪ ಮನೆಗೆ ಅಂದರೆ ಫ್ಯಾನ್ಸಿ ಆಗಿರೋದು ಏನಾದರೂ ಚಿಕ್ಕದೇನಾದ್ರು ತೊಗೊಳ್ಳೋಣ. ಅಂದರೆ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೋ ಮನೇನ. ಸೊ ಹಾಗಾಗಿ ಹೊಸ ಮನೆಗೆ ವರ್ಕಲಾಯಿಂದ ತಂದಿದ್ದು ಅಂತ ಏನಾದ್ರು ಇಡೋಣ ಅಂತ. ಸೊ ಹಾಗೆ ನೋಡ್ತಾ ನೋಡ್ತಾ ಒಂದು ಸಣ್ಣ ಸಣ್ಣ ಐಟಮ್ಗಳು ಒಂದು 2-3 ತೊಗೊಂಡು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ತೊಗೊಳ್ಳಿಲ್ಲ, ನಾವು ಪರ್ಚೇಸ್ ಮಾಡಲಿಲ್ಲ. ನಿನ್ನ ಮಗಳಿಗೂ ಆಟ ಆಡೋ ಅಂಥವೇನೂ ಇರಲಿಲ್ಲ ಅಲ್ಲಿ. ಸೊ ಹಂಗಾಗಿ ಅವಳು ಏನು ಬೇಕು ಅನ್ನಲಿಲ್ಲ, ನಾವು ಏನೂ ತೊಗೊಡ್ಲಿಲ್ಲ. ಸೊ ಹಾಗೆ ವಾಕ್ ಮಾಡ್ತಾ ಬಂದೋ. ಮತ್ತೆ ವೆಜ್ ರೆಸ್ಟೋರೆಂಟ್ ಎಲ್ಲಿದೆ ಅಂತ ಸರ್ಚ್ ಮಾಡಿ ಸಾಕಾಯಿತು. ಇದ್ದಿದ್ದು ಅದೊಂದೇ. ಮಾರ್ನಿಂಗ್ ಟಿಫನ್ ತಿಂದ್ವಲ್ಲ, ಸೊ ಅಲ್ಲೇ ಮತ್ತೆ ನೈಟ್ ಹೋಗಿ ಊಟ ಮಾಡ್ದೋ. ಅವರು ತುಂಬ ಕ್ಲೋಸ್ ಆಗಿಬಿಟ್ಟಿದ್ರು, ಅಂದರೆ ಕಸ್ಟಮರ್ ಕಮ್ಮಿ ಇದ್ದರು, ವೆಜಿಟೇರಿಯನ್ ಅಲ್ಲ. ಸೊ ಅದಕ್ಕೆ ನಾವು ಜಾಸ್ತಿ ಕ್ಲೋಸ್ ಆಗಿದ್ದು. ಡೈಲಿ ನಾವು ಅಲ್ಲೇ ಅಂದರೆ 2 ನೈಟ್ಸು ನಾವು ಅಲ್ಲೇ ಮಾರ್ನಿಂಗ್ ಟಿಫನು, ಮಧ್ಯಾಹ್ನ ಡಿನ್ನರು, ನೈಟ್ ಡಿನ್ನರ್ ಎಲ್ಲ ಅಲ್ಲೇ ಊಟ ಮಾಡಿದ್ದು. ಸೊ ಹಾಗೆ ಮತ್ತು ಮಾರ್ನಿಂಗು ರೆಸ್ಟ್ ಮಾಡಿ ಮಾರ್ನಿಂಗ್ ಎದ್ದು ಜಟಾಯುಗೆ ಬಂದೋ. ಜಟಾಯುಗೆ ನಾವಿರೋದ್ರಿಂದ ಅಂದರೆ ವರ್ಕಲಾಯಿಂದ ಅಲ್ಲಿಗೆ ಒಂದು 23 ಕಿಲೋಮೀಟರ್ಸ್ ಆಗುತ್ತೆ. ಸೊ 3 o'clockಕ್ಕೆ ಡೈರೆಕ್ಟ್ ಬಸ್ ಇದೆ ಅಂತ ಹೇಳಿದ್ರು. ಸೊ ಲೇಟ್ ಆಗುತ್ತೆ ಅಂತ ನಾವು ಆಟೋದಲ್ಲೇ ಬಂದೋ. ಆಟೋದವರು 1000 ರೂಪೀಸ್ ಕೇಳಿದ್ರು. ಇಟ್ಸ್ ಓಕೆ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದೋ. ಬಂದರೆ ಇಲ್ಲಿ ಸಿಕ್ಕಾಪಟ್ಟೆ ರಶ್ಶು. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡು ಬರೋದಾದರೆ ಒಂದು 11 o'clockಗೆ ನೀವು ಇಲ್ಲಿ ಬರಬೇಕು. ಏಕೆಂದರೆ 3 hours ಆಗುತ್ತೆ ಇಲ್ಲಿ ನಾವು ನೋಡಿ ಟಿಕೆಟ್ ತೊಗೊಂಡು ಎಲ್ಲ ಮುಗಿಸಿ ಕೆಳಗಡೆ ಬರೋದಷ್ಟರೊಳಗೆ ನಿಮಗೆ 3 o'clock ತನಕ ಅಂದರೆ 3 hours ಬೇಕಾಗುತ್ತೆ ನಿಮಗೆ. ಸೊ ಹಂಗಾಗಿ ಬರೋದಿದ್ರೆ 11 o'clockಗೆ ಬಂದುಬಿಡಿ ನೀವು. ನಾವು 12:30ಗೆ ನಾವು ಟಿಕೆಟ್ ತೊಗೊಂಡಿದ್ದು. ನಾವು 1:30 ಆಯಿತು ಮೇಲ್ಗಡೆ ಕೇಬಲ್ ಕಾರ್ ಹತ್ತೋದಕ್ಕೆ ಟೈಮು. ಅಂದರೆ ಕೇಬಲ್ ಕಾರ್ ಇರೋದ್ರಿಂದ ಸ್ವಲ್ಪ ಬೇಗ ಹೋದೋ. ವಾಕಬಲ್ಲು ಇದೆ ಅಂತೆ, ಅದು ನಮ್ಗೆ ಗೊತ್ತಿರಲಿಲ್ಲ. ಮೇಲೆ ಹೋದ್ಮೇಲೆ ಗೊತ್ತಾಯಿತು. ವಾಕಬಲ್ ಆಗಿದ್ರೆ ಇನ್ನೂ ಟೈಮ್ ಆಗ್ತಿತ್ತು. ಈ ಕೇಬಲ್ ಕಾರ್ಗೆ ಪರ್ ಪರ್ಸನ್ಗೆ 250 ರೂಪೀಸ್ ಏನೋ ಆಗುತ್ತೆ. ಟೋಟಲ್ಲು ನಿಮಗೆ ಕೇಬಲ್ ಕಾರು ಮತ್ತು ಮೇಲೆ ಬಡಿಸ್ದ ವಿಸಿಟಿಂಗ್ ಚಾರ್ಜ್ ಸೇರಿದ್ರೆ ನಿಮಗೆ ಇಬ್ರಿಗೇನೆ ಅಂದರೆ ಹಂಗೆ ಹಸ್ಬೆಂಡಿಗೆ ಸೇರಿ 1000 ರೂಪೀಸ್ ಆಯಿತು. ಆಟೋಗೆ 1000 ರೂಪೀಸ್. ಈಗ ವರ್ಕಲಾಯಿಂದ ಇಲ್ಲಿಗೆ ನೋಡೋದಕ್ಕೆ ಟಿಕೆಟ್ಗೆಲ್ಲ ಸೇರಿ ನೀವು ಒಂದು 2000 ಖರ್ಚಾಗುತ್ತೆ. ನಾವು ಕೇಬಲ್ ಕಾರಲ್ಲೇ ಹೋದೋ. ಕೇಬಲ್ ಕಾರು ಒಂದು 900 ಮೀಟ್ರ್ ಇರ್ಬೋದು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸೊ ಫೀಲ್ ಚೆನ್ನಾಗಿತ್ತು. ಸ್ವಲ್ಪ ಭಯ ಆಯಿತು ಅಪ್ಪಪ್ಪ ಹೋಗ್ತಾ
ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡಿದ್ಲು, ನಮಗೂ ಖುಷಿ ಆಯಿತು. ಹಾಗೇ ಹೋಗ್ತಾ ಇದ್ದು ಇದ್ರದ್ದೊಂದು ಸ್ಟೋರಿ ಇದೆ. ಅದು ಏನಂತ ಅಂದರೆ, ಈಗ ಹಕ್ಕಿ ಜಟಾಯು ಏನಿದೆ ಅದು ಈ ಪ್ಲೇಸಲ್ಲಿ ಏನಕ್ಕಿದೆ ಅಂತ ಅಂದರೆ, ಈಗ ಸೀತನ್ನ ರಾವಣ ಅಪಹರಿಸಿದಾಗ ಸೀತಾ ಏನು ಮಾಡ್ತಾಳೆ, ಎಲ್ಲರಿಗೂ ಕೂಗಿ ಹೇಳ್ತಾಳೆ, ಪ್ರಕೃತಿಗೆ ನನ್ನನ್ನು ರಾವಣ ಅಪಹರಿಸ್ದ ಅಂತ ಕೂಗಿ ನನ್ನ ರಾಮನಿಗೆ ಹೇಳಿ ಅಂತ. ಆವಾಗ ಈ ಹಕ್ಕಿ ರಾಮನಿಗೆ ಹೇಳಕ್ಕೆ ಹೋದಾಗ ರಾವಣ ಒಂದು ಅರ್ಧ ರೆಕ್ಕೆನ ಕಟ್ ಮಾಡಿಬಿಡ್ತಾನೆ. ಸೊ ಆವಾಗ ರೆಕ್ಕೆ ಕಟ್ ಮಾಡಿದಾಗ ಕೆಳಗಡೆಗೆ ಬೀಳುತ್ತೆ. ಅದು ಆಗ ಬಿದ್ದಿದ್ದ ಪ್ಲೇಸೇನೆ ಈ ಜಟಾಯುದು ಈ ಪ್ಲೇಸ್ ಇರೋದು. ಹಾಗೆ ಅಲ್ಲೇ ಹಕ್ಕಿಯಿಂದ ಸ್ವಲ್ಪ ಹತ್ರದಲ್ಲೇ ರಾಮಂದು ಪಾದರಕ್ಷೆದು ಗುರ್ತಿದೆ ಅಲ್ಲಿಗೂ ಸ್ವಲ್ಪ ಜನ ದುಡ್ಡೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ದಾರೆ. ಲಾಸ್ಟ್ಗೆ ನೋಡಿ, ಇದು ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ಮೇಲೆ ಹೋಗ್ತಾ ನೋಡಿದ್ರೆ ಫುಲ್ಲು ದೊಡ್ಡದಾಗಿ ಎಲ್ಲೋ ಬಂದಿದ್ದೀವಿ ಅನ್ನೋ ಫೀಲ್ ಆಗ್ತಾ ಇತ್ತು. ಸಖತ್ತಾಗಿ ಮಾಡಿದ್ದಾರೆ ಮಾತ್ರ ನೋಡೋದಕ್ಕೆ. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಮಗಳಿಗೆ ಬರೋ ಮುಂಚೆನೇ ಇದ್ರ ಸ್ಟೋರಿ ಹೇಳಿಬಿಟ್ಟಿದ್ದೆ. ಸೊ ಹಾಗಾಗಿ ಅಲ್ಲಿ ನೋಡಿದ ತಕ್ಷಣ ಅವಳಿಗೆ ಫುಲ್ಲು ಎಲ್ಲ ಸ್ಟೋರಿ ಹೇಳ್ತಾ ಇದ್ಲು ನನ್ನ ಮಗಳು. ಹಾಗೆ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದೋ. ಹಾಗೆ ಸ್ವಲ್ಪ ಫೋಟೋಸ್ಗಳು ತೊಗೊಂಡು, ವ್ಯೂಸ್ ಎಲ್ಲ ಒಟ್ಟಿನಲ್ಲಿ ಚೆನ್ನಾಗಿದೆ. ಫೋಟೋಸ್ಗೆಲ್ಲ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ ಅಲ್ಲಿ. ಅಂದರೆ ಅಲ್ಲಿ ಏನಂತಂದರೆ ರೆಕ್ಕೆಗಳನ್ನೆಲ್ಲ ಮುಟ್ಬಾರ್ದು. ಕೆಲವು ಜನ ಅಲ್ಲಿ ಬರ್ದಿದ್ರೂ ನೋಡಲ್ಲ, ಹೋಗಿ ಹೋಗಿ ಮುಟ್ತಿರ್ತಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫುಡ್ಡು, ವಾಟರ್ ಬಾಟಲು ಏನೂ ಅಲೋ ಇಲ್ಲ ಮೇಲಕ್ಕೆ. ಅಲ್ಲೇ ವಾಟರ್ ಸಪ್ಲೈ ಇದೆ. ಸೊ ಹಾಗಾಗಿ ಅಲ್ಲೇ ವಾಟರ್ ಕುಡಿಬೋದು ಅಷ್ಟೇ. ಇದ್ರ ಪಕ್ಕನೇ ಅಲ್ಲೇ ಟೆಂಪಲ್ ಇದೆ ರಾಮಂದು. ಅದು ಸಖತ್ತಾಗಿದೆ ಟೆಂಪಲ್ಲು. ಅಲ್ಲಿ ಫೋಟೋ ಅಲೋ ಇಲ್ಲ ಅಂದರು. ಸೊ ಹಾಗಾಗಿ ದೇವ್ರ ಒಳಗಡೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸುತ್ತ ಮಾಡಿದ್ದೀನಿ. ಅದು ಟೆಂಪಲ್ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೂ ಸ್ವಲ್ಪ ಆರಾಮಾಗಿ ಕೂತು ರೆಸ್ಟ್ ಮಾಡಿ ಹೋಗ್ಬೋದು. ನೋಡಿ, ಚೆನ್ನಾಗಿದೆ ಟೆಂಪಲ್ಲು. ನಮಗೆ ಹಬ್ಬಬ್ಬ ಅಂತ ಅಂದರೆ ಒಂದು 20,000 ಖರ್ಚಾಯಿತು. ಅಂದರೆ ವಿತ್ ಟ್ರಾವೆಲ್ಸ್ ಏರಿ ನಮಗೆ 20,000 ಖರ್ಚಾಯಿತು. ಫ್ಲೈಟಲ್ಲಿ ಬರ್ತೀನಿ ಅಂತ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಬಟ್ ಆರಾಮ್ಸೆ 3 ಡೇಸು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇನ್ನೊಂದು ಪ್ಲೇಸ್ ಇದೆ, ಬಟ್ ನಮಗದು ಹೋಗೋಕ್ಕಾಗಲಿಲ್ಲ, ಟೈಮ್ ಆಗಲಿಲ್ಲ. ಇದಕ್ಕೆ 1 ಡೇ ಪೂರ್ತಿ ಕಂಪ್ಲೀಟಾಗಿ ಬೇಕು. ಜಟಾಯುಗೆ ನೀವು ಹೋಗಿ ನೋಡಿ. ಈಗ ನಾವು 12:30ಗೆ ಟಿಕೆಟ್ ತೊಗೊಳ್ಳೋ ಮುಂಚೆ ಟ್ರಾವೆಲ್ ಅದು ಇದು ಎಲ್ಲ ಸೇರಿ ಮನೆ ಬಿಟ್ಟಾಗ 11 o'clock ಆದ್ರೂ ನಾವು ಜಟಾಯಿಗೆ ಬಂದು ಅದನ್ನು ಮುಗಿಸಿ ಕೆಳಗಡೆಗೆ ಹೋಗೋಷ್ಟರೊಳಗೆ ನಮಗೆ 5:30 ಆಯಿತು. 5:30ಇಂದ ನಾವು ಇನ್ನು ಬೇರೆ ಪ್ಲೇಸ್ ಇನ್ನೇನು ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಕೆಳಗಡೆನೆ, ಅಂದರೆ ಜಟಾಯಿ ಕೆಳಗಡೆ ಟಿಕೆಟ್ ಕೌಂಟ್ರ್ ಹತ್ರನೇ 3D ಗೇಮ್ ಇತ್ತು. ಅದೊಂದು ಆಡಿಬಿಟ್ಟು ಒಂದು 6:30ಗೆ ನಾವು ಬಿಟ್ಟು. ಸೊ ಹಾಗಾಗಿ ಜಟಾಯು ಪ್ಲೇಸ್ ನೋಡಬೇಕು ಅಂದರೆ 1 ಡೇ ಪೂರ್ತಿ ಬೇಕು ಇಲ್ಲಿಗೆ. ಕೈ ಮುಗಿ ಬಾ, ಹತ್ತು ಮೇಲೆ ಕೈ ಮುಗಿ, ಅಲ್ಲೇ ಎತ್ತು ಆ ಕಡೆ ಬಾಯಿಗೆ ಸಾಕು. ನೋಡಿ, ಇದೆ ರಾಮಂದು ಟೆಂಪಲ್ಲು ಅಂತಂದರೆ ಒಳಗಡೆ ಚೆನ್ನಾಗಿದೆ. ಬಟ್ ಅಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ. ಸೊ ಹಾಗಾಗಿ ನಾನು ಮಾಡಲಿಲ್ಲ. ನೋಡಿ, ಇದೆ ರಾಮನ ಪಾದ. ಸೊ ನಮ್ಮ ಮಗಳು ಕೂಡ ಫುಲ್ ಭಕ್ತಿ. ಕೈ ಮುಗಿ ಅಂದ ತಕ್ಷಣ ಕೈ ಮುಗ್ದು ನಮಸ್ಕಾರ ಮಾಡಿ ಎಲ್ಲ ಮಾಡಿದ್ಲು. ಇದು ನಮ್ಮ ಕಂಪ್ಲೀಟ್ ಜರ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.